ಮೊದಲನೇದಾಗಿ ನಾವು ನೋಡಿದಾಗ ಶನೈಶ್ವರ ಕರ್ಮಫಲದಾತನಾಗಿ ರಾಶಿಯ ಅಧಿಪತಿಯಾಗಿರ್ತಕ್ಕಂಥವನು ದ್ವಿತೀಯದಲ್ಲಿ ಕುಟುಂಬ ಕ್ಷೇತ್ರ ಮತ್ತು ಹಣಕಾಸಿನ ಕ್ಷೇತ್ರದಲ್ಲಿ ವಿರಾಜಮಾನನಾಗಿ ಅತ್ಯುತ್ತಮವಾದ ಫಲವನ್ನ ಅನೇಕರಿಗೆ ಕೊಡ್ತಾನೆ. ಯಾರಿಗೆ ನಿರಹಂಕಾರ ನಿಸ್ವಾರ್ಥತೆಗಳಿದ್ದು ಅವರಿಗೆ ಅತ್ಯುತ್ತಮವಾದ ಫಲವನ್ನ ಸಾತ್ ಖಂಡಿತವಾಗಿ ಕೊಟ್ಟಿದೆ ಕೂಡ. ಆದರೆ ರಾಹುವಿನ ಈ ಒಂದು ಉಪಸ್ಥಿತಿ ಇದ್ದಾಗ ರಾಹುವಿನ ಪ್ರಾಬಲ್ಯಕ್ಕೆ ಒಳಗಾದವರಿಗೆ ಸ್ವಾಭಾವಿಕವಾಗಿ ಅಹಂಕಾರ, ಆಸೆ ಇತ್ಯಾದಿಗಳಿಂದ ಮನಸ್ಸು ಸದಾ ಗೊಂದಲಮಯವಾಗಿದ್ದು ಅತ್ಯಂತ ವ್ಯಗ್ರವಾಗುವಂತಹ ಮನಸ್ಥಿತಿಗಳು ಇರ್ತದೆ. ಆದ್ರಿಂದಾಗಿ ಈ ಒಂದು ಮನಸ್ಥಿತಿಯನ್ನ ಸಂಪೂರ್ಣವಾಗಿ ತನ್ನ ಹಿಡಿತದಲ್ಲಿ ಇಟ್ಕೊಂಡವನು. ಯಾಕೆಂದ್ರೆ ಈ ಮಾತನ್ನು ಹೇಳಲಿಕ್ಕೆ ಒಂದು ಕಾರಣ ಇದೆ. ಮನಸ್ಥಿತಿಯನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವುದು ಯಾಕೆ ಅಂತ ಕೇಳಿದ್ರೆ, ನಿಮ್ಮ ರಾಶಿ ಕುಂಭ ರಾಶಿ ನಿಮ್ಮದು ಹೇಗಾಯ್ತು ಅಂದ್ರೆ, ನೀವು ಹುಟ್ಟುವಾಗ ಚಂದ್ರ ಕುಂಭ ರಾಶಿಯಲ್ಲಿದ್ದ, ಹಾಗಾಗಿ ನಿಮ್ಮ ರಾಶಿ ಚಂದ್ರ ಕುಂಭದಲ್ಲಿ ಇರುವುದರಿಂದಾಗಿಯೇ ಚಂದ್ರ ಮನಃಕಾರಕನಾಗಿರುವುದರಿಂದ ಕುಂಭ ರಾಶಿಗೆ ಈ ರಾಹುವಿನ ಒಂದು ಅಧಿಪತ್ಯವೇ, ಈಗ ರಾಹುವಿನ ಪ್ರಾಬಲ್ಯತೆ ಅತ್ಯಂತ ಇರುವುದರಿಂದ ರಾಹು ಕುಂಭ ರಾಶಿಯನ್ನು ಪ್ರವೇಶ ಮಾಡದಾಗಿನಿಂದ ನಿಮ್ಮ ಮನಸ್ಸಿನ ಹಿಡಿತ ಈ ಮಾಯೆಯ ಜಾಲದಲ್ಲಿ ಬಿದ್ದು ಹೋಗಿದೆ. ಹಾಗಾಗಿ ನಿಮ್ಮ ಕೈನಲ್ಲಿ ಇಲ್ಲ. ಇದನ್ನ ನಾವು ಗಮನಿಸಬೇಕಾಗಿದ್ದು. ಹಾಗಾಗಿ ಅನೇಕ ಗೊಂದಲಗಳು ನಿಮಗೆ ದೈಹಿಕವಾಗಿ ದೃಢತೆ ಇದ್ರೂ ಆ ಒಂದು ಸೂಕ್ಷ್ಮ ಶರೀರದ ದೌರ್ಬಲ್ಯತೆಯನ್ನು ಉಂಟು ಮಾಡುವುದು ರಾಹುವಿನ ಕೆಲಸ. ಆದ್ರಿಂದ ಈ ರಾಹು ಸಂಪೂರ್ಣವಾಗಿ ಅನೇಕ ಜನ್ಮದ ನಾಗದೋಷ ಇತ್ಯಾದಿಗಳನ್ನು ಏನು ಹೇಳ್ತೇವೆ, ಗೊಂದಲಮಯವಾದ ಮಾಯೆ, ಅದನ್ನ ಸರ್ಪದೋಷ, ರಾಹುದೋಷ ಇತ್ಯಾದಿಗಳ ಶಬ್ದದಿಂದ ಕರೆಯುವಂಥದ್ದು ಜ್ಯೋತಿಷ ಭಾಷೆ. ಆದ್ದರಿಂದಾಗಿ ಯಾವ ಅಧ್ಯಾತ್ಮ ಸಾಧನೆಗೆ ಪ್ರತಿಬಂಧಕವಾಗಿ ಇರ್ತದೆಯೋ ಆ ವಿಚಾರಗಳೆಲ್ಲವೂ ಕೂಡ ರಾಹು ಆಗುತ್ತೆ. ಆದ್ರಿಂದಾಗಿ ಈ ಒಂದು ಕುಂಭರಾಶಿಯವರಿಗೆ ಕುರಿತು ಧ್ಯಾನ ಮಾಡೋದು ತುಂಬಾ ಕಷ್ಟವಾಗಿರುವಂತಹ ಸನ್ನಿವೇಶ ರಾಹು ಕುಂಭರಾಶಿಗೆ ಪ್ರವೇಶ ಮಾಡಿದಾಗಿನಿಂದ ಕೂಡ ಆಗಿದೆ. ಆದ್ರಿಂದಾಗಿ ಮಾನಸಿಕವಾದಂತಹ ಅಸ್ವಸ್ಥತೆ ಎನ್ನುವಂಥದ್ದು, ಅರ್ಥಾತ್ ಮನೋಗೊಂದಲ, ನಿರಂತರವಾದ ಗೊಂದಲ, ಎಷ್ಟು ಮಾಡಿದ್ರು ಯಾವುದೂ ಪರಿಹಾರ ಆಗುದಿಲ್ಲ, ಅಂದ್ಕೊಂಡಿದ್ದು ಒಂದು ಆಗುದಿಲ್ಲ, ಎಲ್ಲವನ್ನು ಮಾಡುವ ಹುಮ್ಮಸ್ಸಿರುತ್ತೆ. ಆದ್ರೆ ಅದಕ್ಕೆ ಯಾವುದೇ ದೈವ ಬಲ ಸಿಗೋದೇ ಇಲ್ಲ. ಯಾಕೆ ನಾವು ಮಾಡಿದ್ದೆಲ್ಲ ಯಶಸ್ಸಾಗದೆ ಯಾವುದೋ ಮಾಡದೇ ಇರೋದೆಲ್ಲ ಮೈ ಮೇಲೆ ಬಂದು ಕುತ್ಕೊಂಡು ಏನೇನೋ ಆಗ್ತಾ ಇರತ್ತಲ್ಲ, ನಾವು ಅಂದ್ಕೊಂಡಾಗ ಏನೋ ಆಗೋದೇ ಇಲ್ವಲ್ಲ ಎನ್ನುವಂತಹ ಅತಿಯಾದಂತಹ ತೊಂದರೆ ಉಂಟಾಗ್ತಕ್ಕಂಥದ್ದು ಈ ಒಂದು ರಾಹುವಿನ ಪ್ರಭಾವದಿಂದ. ಅದರಿಂದಾಗಿ ಈ ರಾಹು ಪ್ರಭಾವದಿಂದ ದೂರ ಬರುವುದಕ್ಕೋಸ್ಕರವಾಗಿ ಏನ್ ಮಾಡ್ಬೇಕು, ಇದು ಬಹಳ ಮುಖ್ಯವಾಗಿದೆ. ಯಾಕೆಂದ್ರೆ ಇಷ್ಟೊಂದು ಮಹಾಯೋಗ ಇದ್ರೂ ಕೂಡ ನಮ್ಮ ಮನಸ್ಸು ಆ ಯೋಗದತ್ತ ಹೋಗದಿದ್ರೆ ಎಲ್ಲಿಂದ ಸಿಗುತ್ತೆ? ಅಲ್ಲಿ ಯಾವುದೋ ಒಂದು ಉತ್ತಮವಾದ ವ್ಯವಸ್ಥೆ ಇದೆ ನಮಗೆ ಅಂತ ಅಲ್ಲಿ ಹೋಗ್ಲಿಕ್ಕೆ ನಮ್ಮ ಮನಸ್ಸೇ ಒಪ್ಪದೇ ಇದ್ರೆ, ಅಲ್ಲಿ ಹೋಗದೇ ಇದ್ರೆ ಆ ವ್ಯವಸ್ಥೆ ನಮಗೆ ಹೇಗೆ ಸಿಗತ್ತೆ? ಆದ್ರಿಂದಾಗಿ ಈ ರಾಹುವಿನ ಪ್ರಭಾವ ಅತಿಯಾದ ಕುಂಭರಾಶಿಯವರಿಗೆ, ಈ ಒಂದು ರಾಹುವಿನ ಇರುವಿಕೆಯಿಂದ ಈ ರಾಶಿಯವರಿಗೆ ಅತಿಯಾದ ತೊಂದರೆಗಳು ಖಂಡಿತವಾಗಿ ಆಗೋಗಿದೆ, ಇನ್ನೂ ಕೂಡ ಇದೆ. ಅದನ್ನು ತಪ್ಪಿಸಿಕೊಳ್ಳುವ ರೀತಿ ಏನು ಅಂತ ನೋಡಿದಾಗ, ಇದಕ್ಕೆ ಅತಿ ಮುಖ್ಯವಾಗಿ ಕೇತುವಿನ ಒಂದು ರಾಹು ಕೇತುವಿನ ಈ ವ್ಯವಸ್ಥೆ ಇದೆಯಲ್ಲ, ನೇರವಾಗಿ 180 ಡಿಗ್ರಿಯ ಮಧ್ಯದಲ್ಲಿ ಇದ್ದು ಒಂದು ಕಾಳಸರ್ಪ ಯೋಗವು ಸೃಷ್ಟಿಯಾಗಿ ಕುಂಭರಾಶಿಯವರಿಗೆ ರಾಹುವಿನ ಒಂದು ಗ್ರಸ್ತತೆಯಿಂದಾಗಿ ತುಂಬಾ ತೊಂದರೆ ಆಗಿರುವಂಥದ್ದು. ಆ ರಾಹುವಿನ ಒಂದು ಅತ್ಯಂತ ಪ್ರಭಾವಕ್ಕೆ ಒಳಗಾಗಿದ್ದರಿಂದ ಇದರ ಬಿಡುಗಡೆಗಾಗಿಯೇ ಅನೇಕ ವಿಧವಾದ ಪೂಜೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಮಾನಸ ಪೂಜೆ ಅದು ಯಾವುದು? ಮನಸ್ಸಿನಿಂದ ಮಾಡಿದ ಪೂಜೆ ಅತ್ಯಂತ ಫಲ ಕೊಡ್ತದೆ, ಆದ್ರೆ ಮನಸ್ಸಿನಲ್ಲಿಯೇ ಮಾಡುವ ಪೂಜೆ ಸಂಪೂರ್ಣ ಫಲ ಕೊಡ್ತದೆ. ಈ ಒಂದು ಕುಂಭರಾಶಿಯವರಿಗೆ ಮಾನಸ ಪೂಜೆ ಅಂತ ಅತ್ಯಂತ ಶ್ರೇಷ್ಠ ಪೂಜೆ ಇನ್ನೊಂದು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದಾಗಿ ಮಾನಸ ಪೂಜೆಯನ್ನು ಖಂಡಿತವಾಗಿ ದಯವಿಟ್ಟು ಮಾಡಿ ಅಂತ ನಾವು ವಿನಂತಿ ಮಾಡ್ಕೊಳ್ತೇವೆ. ಹಾಗಿದ್ರೆ ಯಾವ್ದನ್ನು ಮಾಡಬೇಕು? ನಾಗದೋಷ ನಿವಾರಣೆ ಆಗ್ತಕ್ಕಂತಹ, ಅರ್ಥಾತ್ ರಾಹು ದೋಷ ನಿವಾರಣೆ ಆಗ್ತಕ್ಕಂತಹ ಮತ್ತು ಕೇತು ದೋಷ ನಿವಾರಣೆ ಆಗ್ತಕ್ಕಂತಹ ಮಾನಸ ಪೂಜೆ ಆಗ್ಬೇಕು. ರಾಹು ಮತ್ತು ಕೇತು ದೋಷಗಳು ಯಾವುದು? ಇದನ್ನು ಸ್ವಲ್ಪ ವಿವರಿಸೋದಾದ್ರೆ, ಮನಸ್ಸಿಗೆ ಬರುವ ವಿಘ್ನಗಳು ಈ ಒಂದು ಕೇತುವಿನಿಂದ ಉಂಟಾಗುತ್ತೆ. ಕೇತು ದೋಷ ಅಂತಂದ್ರೆ, ನಾವು ಯಾವುದೇ ಒಂದು ಪೂಜೆಯನ್ನು ಮಾಡುವಾಗ ಗಣಪತಿ ಪೂಜೆಯನ್ನು ಮಾಡ್ತೇವೆ, ಆ ದೇವರ ಫಲ ಸಿಗುವುದಕ್ಕಾಗಿ ಮನಸ್ಸಿಗೆ ವಿಘ್ನ ಬರಬಾರ್ದು. ಚಂದ್ರ ಮತ್ತು ಕೇತುವನ್ನ ಒಂದು ವಿರುದ್ಧ ದಿಕ್ಕಿನಲ್ಲಿ ಸ್ಥಾಪನೆ ಮಾಡ್ತಾರೆ. ಅದೇ ರೀತಿಯಾಗಿ ಮನಸ್ಸಿಗೆ ವಿಘ್ನ ತರ್ತಕ್ಕಂಥದ್ದು ಕೇತುವಾದರೆ, ಬುದ್ಧಿಗೆ ವಿಘ್ನ ತರ್ತಕ್ಕಂಥದ್ದು ರಾಹು ಆಗಿರುತ್ತೆ. ಅದನ್ನ ಮನೋಬುದ್ಧಿಗಳ ಒಂದು ಉತ್ತಮವಾದ ಪ್ರಾಬಲ್ಯತೆಯನ್ನು ತಡೆಯುವುದೇ ರಾಹುಕೇತು ದೋಷಗಳು. ಮನಸ್ಸು ಮತ್ತು ಬುದ್ಧಿಯ ಮೂಲಕವೇ ಇಡೀ ಜೀವನ ನಿರ್ವಹಣೆ ಆಗುವಂಥದ್ದು. ಮನಸ್ಸಿನಲ್ಲಿಯ ಯೋಚನೆ, ಅದರ ಪ್ರಾಬಲ್ಯತೆಯನ್ನು ಆಧರಿಸಿ ನಿರ್ಧಾರ, ಅದೇ ಜೀವನ ನಿರ್ವಹಣೆಯ ಆಧಾರ. ಆದ್ರಿಂದಾಗಿ ಮನಸ್ಸು ಬುದ್ಧಿಗಳ ಮೇಲೆ ಬೀಳುವ ಮಾಯಾಜಾಲವೇ ರಾಹುಕೇತುವಿನದಾಗಿರುತ್ತೆ. ಆದ್ರಿಂದ ನವಗ್ರಹದಲ್ಲಿ ಕೇತುವಿನ ವಿರುದ್ಧವಾಗಿ ಚಂದ್ರನು ಮತ್ತು ಆ ನೈಋತ್ಯ ದಿಕ್ಕಿನಲ್ಲಿ ರಾಕ್ಷಸ ದಿಕ್ಕಿನಲ್ಲಿರುವಂತಹ ರಾಹು, ಎಲ್ಲ ಪಾಪಾಂಶಗಳನ್ನೇ ಕೊಡ್ತಕ್ಕಂತಹ ರಾಹು ಆ ಬುದ್ಧಿಯ ವಿರುದ್ಧವಾದ ಬುಧಗ್ರಹದ ವಿರುದ್ಧವಾಗಿ ನೈಋತ್ಯ ದಿಕ್ಕಿನಲ್ಲಿ ಇರ್ತಕ್ಕಂಥದ್ದು. ಆದ್ರಿಂದ ಮನಸ್ಸು ಮತ್ತು ಬುದ್ಧಿಗಳ ಒಂದು ಪ್ರಾಬಲ್ಯತೆಗೋಸ್ಕರವಾಗಿ ರಾಹುಕೇತುವಿನ ದೋಷದಿಂದ, ಅದರ ಮಾಯಾಜಾಲದಿಂದ ಹೊರಬರುವುದೇ ಅತಿ ಮುಖ್ಯವಾದ ಉದ್ದೇಶ. ಹಾಗಾಗಿ ವಿಘ್ನಗಳು ಬರದೇ ಇರುವ ರೀತಿಯಲ್ಲಿಯೇ ಮೂಲಾಧಾರ ಚಕ್ರದ ಅಧಿಪತಿಯಾದ ಮಹಾಗಣಪತಿಯ ಆರಾಧನೆಯನ್ನು ಹೇಳಿ ಪೂಜೆಗಳಿಗೆ ವಿಘ್ನ ಬರಬಾರದು ಎಂಬುದಾಗಿ ಆರಾಧನೆ ಸನಾತನ ಧರ್ಮದಲ್ಲಿ ನಿರಂತರವಾಗಿ ನಡೆದುಕೊಂಡು ಬಂದಿರುವಂಥದ್ದು. ಸನಾತನ ಧರ್ಮ ಇದು ಅತ್ಯಂತ ಮುಖ್ಯವಾದಂತಹ ಒಂದು ಆಚರಣೆ. ರವಿ ಸನಾತನ, ಚಂದ್ರ ಸನಾತನ, ಹಾಗೆಯೇ ಬುಧ ಸನಾತನ, ಪೃಥ್ವಿ ತೇಜೋ ವಾಯುರಾಕಾಶ ಪಂಚಭೂತಗಳು ಸನಾತನ, ಎಲ್ಲವೂ ನಿತ್ಯ ನೂತನವಾಗಿರುವುದಕ್ಕೆ ಅವೆಲ್ಲ ಸನಾತನ.
ಯಾವುದೆಲ್ಲ ಹಳೆಯದೋ ನಮಗಿಂತ ಮುಂಚೆ ಇರುವಂತದ್ದು ಇನ್ನೂ ಕೂಡ ನೂತನವಾಗಿ ನಮಗೆ ಭಾಸವಾಗ್ತಾ ಹೋಗ್ತದೆಯೋ, ಇನ್ನು ಮುಂದೆ ಹುಟ್ಟುವಂತವರಿಗೂ ಕೂಡ ಇದು ಒಂದು ಹೊಸತನವನ್ನೇ ಕೊಡ್ತದೆಯೋ ಅಂತಹದ್ದೆಲ್ಲವೂ ಕೂಡ ಸನಾತನ. ಅದೇ ಸೂರ್ಯ ಚಂದ್ರಾದಿ ರಶ್ಮಿಗಳು, ಹಾಗೆಯೇ ಭೂಮಿ, ಅದೇ ರೀತಿಯಾಗಿ ಪಂಚಭೂತಗಳೆಲ್ಲವೂ ಕೂಡ. ಹಾಗಾಗಿ ಇದನ್ನು ಅವಲಂಬಿಸಿ ಬದುಕುವ ಪ್ರತಿ ಜೀವಿಯೂ ಕೂಡ ಸನಾತನಿ ಆಗಿರುತ್ತೆ. ಇಂತಹ ಸಮಸ್ತ ಸನಾತನಗಳಿಗೂ ಕೂಡ ಗುರುಪೂರ್ಣಿಮೆಯ ಶುಭಾಶಯಗಳೊಂದಿಗೆ ಈ ಒಂದು ಆಷಾಢ ಮಾಸದಲ್ಲಿ ಮೊದಲು ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನ ಮಾಡಿ. ಅತ್ಯಂತ ಪ್ರಧಾನವಾಗಿ ಇದನ್ನು ನೀವು ಮಾಡಿದಾಗ ಮಾತ್ರ ನಿಮ್ಮ ಉತ್ತಮ ಫಲ ಲಭ್ಯವಾಗುವುದಕ್ಕೆ ಸಾಧ್ಯ. ಹಾಗಾಗಿ ಹೇಗೆ ಮಾಡೋದು ಸ್ವಾಮಿ ಅಂತ ಕೇಳಿದ್ರೆ, ಈಗಾಗಲೇ ನಮ್ಮ ವಿಡಿಯೋ ನೋಡ್ತಾ ಇದ್ದವರಿಗೆ ಗೊತ್ತಿದೆ. ಗೊತ್ತಿಲ್ಲದೆ ಇದ್ದವರು ಅಕಸ್ಮಾತ್ ಆಗಿ ನೀವು ನೋಡಿ, ನೀವು ಒಂದು ಉದ್ಧಾರ ಆದ್ರೆ ಈ ಸಮಾಜದ ಒಂದು ಬಿಂದು ಉದ್ಧಾರ ಆದ ಹಾಗೆ ಅತ್ಯುತ್ತಮವಾದ ಫಲ ನಿಮಗೆ ಲಭ್ಯವಾದ್ರೆ ಈ ಸಮಾಜದ ಒಂದು ವ್ಯಕ್ತಿಗೆ ಅತ್ಯುತ್ತಮವಾದ ಫಲ ಲಭ್ಯವಾದ ಹಾಗೆ, ಹೀಗೆ ಅನೇಕರಿಗೆ ಇದೇ ರೀತಿಯಾದಾಗ ಇಡೀ ಸಮಾಜವೇ ಉತ್ತಮ ಫಲವನ್ನು ಅನುಭವಿಸೋದಕ್ಕೆ ಕಾರಣ ಆಗುತ್ತೆ. ಹಾಗೆ ಅನೇಕರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ, ನಿಮ್ಮ ವಿಶಾಲ ಮನೋಭಾವನೆಗೆ ನಮ್ಮ ಧನ್ಯವಾದವನ್ನು ಹೇಳ್ತಾ, ಈ ಒಂದು ವಿಡಿಯೋವನ್ನ ನೋಡಿ ಇದನ್ನು ಅನುಸರಿಸ್ತಾ ಹೋದ್ರೆ ನಿಮಗೆ ಉತ್ತಮವಾದ ಫಲ ಸಿಗ್ತದೆ ಅಂತ ಆದಾಗ, ನಿಮಗೆ ಮಾನಸ ಪೂಜೆ ಅಗತ್ಯ ಇದೆ ಅಂತ ನಾವು ಹೇಳಿದಾಗ ಅದನ್ನ ಪಡೆಯೋದು ಹೇಗೆ, ಮಾಡೋದು ಹೇಗೆ ಅಂತ ಹೇಳಿದಾಗ ಯಾವುದೇ ಹಣಕಾಸಿನ ಅಗತ್ಯ ಇಲ್ಲ. ಹಣಕ್ಕೋಸ್ಕರವಾಗಿ ಅಲ್ಲ, ವಿಶ್ವಶಾಂತಿಗಾಗಿ ನಮ್ಮ ಸಂಕಲ್ಪ ಇರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ನಿಮಗೆ ಒಳಿತಾಗಲಿ ಅಂತ ಬಯಸುವ ಸನಾತನ ಧರ್ಮದ ಸರ್ವೇ ಜನ ಸುಖಿನೋ ಭವಂತು ಎನ್ನುವ ವಾಕ್ಯದಂತೆ ನಾವು ನಿಮಗೆ ಸಹಾಯವನ್ನ ಯಾವ ರೀತಿ ಮಾಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಇದೆ ಅಂತಂದ್ರೆ, ಈ ಮಾನಸ ಪೂಜೆಯನ್ನ ನಿಮಗೆ ಕೇವಲ ವಾಟ್ಸಪ್ನಲ್ಲಿ ಮಾನಸ ಪೂಜೆ ಅಂತ ಹಾಕಿದ್ರೆ ಸಾಕು. ಅದರ PDF ಮತ್ತು ಮಾನಸ ಪೂಜೆಗೆ ಯೋಗ್ಯವಾದಂತಹ ನಾಗಶಕ್ತಿ ವಿನಾಯಕನ ಪ್ರತಿಬಿಂಬವುಳ್ಳ ಆ ಒಂದು ಫೋಟೋ ಇತ್ಯಾದಿಗಳನ್ನ ಯಾವುದೇ ಹಣಕಾಸಿನ ಆಸೆಯಿಂದಲ್ಲ, ನೇರವಾಗಿ ನಿಮ್ಮ ಅಭಿವೃದ್ಧಿಗಾಗಿ ಉತ್ತಮವಾದ ಮನೋಸಂಕಲ್ಪದೊಂದಿಗೆ, ಭಾವನೆಯೊಂದಿಗೆ ನಾವು ನಿಮಗೆ ಕಳಿಸ್ತೇವೆ. ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎನ್ನುವ ದೃಷ್ಟಿಯ ಭಾವನೆಯಿಂದಲೇ ನಾವು ಕಳಿಸ್ತೇವೆ. ಹಾಗಾಗಿ ಆ ಒಂದು ಉಪಾಸನಾ ಶಕ್ತಿಯನ್ನು ನೀವು ಜಾಗೃತ ಮಾಡಿಕೊಂಡು ಸೂಕ್ಷ್ಮ ಶರೀರದ ಪ್ರಾಬಲ್ಯತೆಯನ್ನು ಹೆಚ್ಚು ಮಾಡಿಕೊಳ್ಳಿ. ದಯವಿಟ್ಟು ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡಿ. ಆ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡ್ತಾ ನಿಮ್ಮ ಈ ಒಂದು ದೋಷಗಳು ನಿವಾರಣೆ ಆಗೋದಕ್ಕೆ ನಿರಂತರವಾಗಿ ನೀವು ಒಂದೇ ಸಮಯದಲ್ಲಿ ಮಾಡಿದಾಗ ನಿಮಗೆ ಅನುಭವಕ್ಕೆ ಬಂದೇ ಬರ್ತದೆ. ದಯವಿಟ್ಟು ಮಾಡಿ. ಆ ಮೂಲಕವಾಗಿ ನಿಮ್ಮ ಯೋಗವನ್ನು ಸೃಷ್ಟಿ ಮಾಡಿಕೊಳ್ಳಿ. ಹಾಗಾಗಿ ರಾಹುವಿನ ಕಪಿಮುಷ್ಟಿಯಿಂದ ನೀವು ತಪ್ಪಿಸಿಕೊಳ್ಳಿಕ್ಕೆ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆ ಅತ್ಯಂತ ಶ್ರೇಷ್ಠ ಅನ್ನುವುದರಲ್ಲಿ ಯಾವ ಸಂದೇಹ ಇಲ್ಲ. ಅದನ್ನು ಮಾಡ್ತಾ ಬನ್ನಿ. ದ್ವಿತೀಯದಲ್ಲಿ ಶನೇಶ್ವರ, ದ್ವಿತೀಯಾಧಿಪತಿ 6ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಇರುವುದರಿಂದಾಗಿ ಶತ್ರುಗಳು ನಿಮ್ಮ ಹಣಕಾಸನ್ನು ಇಟ್ಟುಕೊಂಡು ನಿಮಗೆ ನಿಮ್ಮ ಹಣವನ್ನು ಕೇಳುವಾಗ ಮಿತ್ರರು, ಕೊಡುವಾಗ ಶತ್ರುಗಳಾಗ್ಬಿಡ್ತಾರೆ. ಇದೇ ಆ ಒಂದು ದ್ವಿತೀಯಾಧಿಪತಿ 6ನೇ ಮನೆಯಲ್ಲಿರುವಂತಹ ದೋಷ. ಹಾಗಾಗಿ ಗುರು ಆರಾಧನೆ ಕೂಡ ಮಾಡಿ. ವಿಶೇಷವಾಗಿ ಗುರು ಆರಾಧನೆಯನ್ನ ಗುರುಪೂರ್ಣಿಮೆಯ ದಿವಸವಾಗಿ ತಾಯಿ ತಂದೆಯ ಗುರುಗಳಾಗಿದ್ದರಿಂದ, ಈ ಗುರುವಿನಲ್ಲಿಯೇ ಗುರುವು ರವಿಯಲ್ಲಿಯೇ ಅಸ್ತವಾಗುವುದರಿಂದ ಪಿತೃವನ ಒಂದು ಮೂಲಕವೇ ಗುರುವಿನ ಅನುಗ್ರಹ ನಿಮಗೆ ಲಭ್ಯವಾಗುವ ಅನಿವಾರ್ಯತೆ ಇರುವುದರಿಂದಾಗಿ ಕೂಡ ನೀವು ಖಂಡಿತವಾಗಿಯೂ ಕೂಡ ತಾಯಿ ತಂದೆಯನ್ನ ಪೂಜಿಸಿ, ಕೂರಿಸಿ, ನಮಸ್ಕರಿಸಿ. ನಿಮಗೆ ತಾಯಿ ತಂದೆ ಇಲ್ಲದಿದ್ರೆ ಭಾವದಲ್ಲಿ ತಂದೆ ತಾಯಿಯನ್ನು ನೆಂದುಕೊಂಡು ಪೂಜಿಸಿ. ಹಾಗೂ ನೀವು ಪಿತೃಋಣ ಮಾತೃಋಣವನ್ನು ತೀರಿಸಲಿಕ್ಕೆ ಅಸಾಧ್ಯವಾಗಿದ್ದರಿಂದ ಗುರುಪೂರ್ಣಿಮೆಯಂತಹ ಮಹಾಪರ್ವದಲ್ಲಿ ತಾಯಿ ತಂದೆಯನ್ನ ಪೂಜಿಸಿ, ಅನಂತರದಲ್ಲಿ ಆ ತಾಯಿ ತಂದೆಯ ಆಶೀರ್ವಾದವನ್ನು ಪಡೀತಾ ನಿಮ್ಮ ಅಹಂಕಾರ ಎಲ್ಲ ರೀತಿಯಾದಂತಹ ದೋಷಗಳನ್ನ ತಾಯಿ ತಂದೆಯ ಚರಣದಲ್ಲಿ ಅರ್ಪಣೆ ಮಾಡಿ ಭಕ್ತಿ ಭಾವದಿಂದ ಶರಣಾಗಿ ಅವರಿಗೆ ಮಾತೃತ್ವ ಪಿತೃತ್ವಕ್ಕೆ ಗೌರವ ನೀಡುತ್ತಾ, ನೀವು ಎಷ್ಟು ಮಾಡಿದ್ರು ತಾಯಿ ತಂದೆಗೆ ಏನನ್ನೂ ದಾನ ಮಾಡಲಾರಿದೆ. ಯಾಕೆಂದ್ರೆ ನೀವೇನೇ ದಾನ ಮಾಡಿದ್ರು ತಾಯಿ ತಂದೆ ನೀಡಿದ ದಾನ ಮಾಡಿದ ಈ ಶರೀರದಿಂದಲೇ ಮಾಡ್ಬೇಕಾಗತ್ತೆ. ಆದ್ರಿಂದಾಗಿ ಭಕ್ತಿ ಭಾವದಿಂದ ನೋಡಿ, ಭಕ್ತಿ ಜಾಗೃತವಾಗುವಂತಹ ಹೃದಯ ಭಾಗ ಏನಿದೆ ಅಲ್ಲೇ ಬುಧ ಇದ್ದಾನೆ. ಹಾಗಾಗಿ ಬುಧ ಭಾವನೆಯ ಮತ್ತು ಅಧಿಕಾರಿ ಆಗ್ತಾನೆ. ಆದ್ರಿಂದಾಗಿ ಆ ವಿವೇಕ ಜಾಗೃತವಾಗುವುದೇ ಹೃದಯದಿಂದ. ಆ ಭಕ್ತಿ ಭಾವನೆ ಅನಾಹತ ಚಕ್ರ ಇರ್ತಕ್ಕಂತಹ ಸ್ಥಾನ. ಆದ್ರಿಂದ ಹನುಮಂತ ಇಲ್ಲಿ ರಾಮ ಸೀತೆಯರನ್ನ ಎದೆಯ ಭಾಗದಲ್ಲಿ ಬಿರಿದು ತೋರಿಸಿರುವಂತದ್ದು. ಆದ್ರಿಂದ ಅನಾಹತ ಚಕ್ರ ಇರ್ತಕ್ಕಂತಹ ಯಾವ ಹೃದಯ ಭಾಗದಲ್ಲಿ ಬುಧನ ಒಂದು ಬಂದಿರುವಂತದ್ದು, ಆಂಜನೇಯನ ಆರಾಧನೆಯನ್ನು ನೀವು ಮಾಡ್ಲಿಕ್ಕೆ ಯೋಗ್ಯರಾಗಿದ್ದೀರಿ. ಅದನ್ನು ಕೂಡ ಮಾಡುವ ಮೂಲಕ ಭಕ್ತಿ ಭಾವವನ್ನು ಜಾಗೃತ ಮಾಡಿಕೊಂಡು ತಾಯಿ ತಂದೆಗೆ ವಸ್ತ್ರಾದಿ ದಾನಗಳನ್ನ ಮಾಡಿ, ಅರ್ಥಾತ್ ನಿಮ್ಮ ಭಕ್ತಿ ಭಾವವನ್ನು ವಸ್ತ್ರಾದಿಗಳ ಮೂಲಕ ಸಮರ್ಪಣೆಯನ್ನು ಮಾಡಿ. ಆ ಮೂಲಕ ನಿಮ್ಮ ತಾಯಿ ತಂದೆಯ ಅನುಗ್ರಹ ಪಡೆಯುವ ಮೂಲಕವಾಗಿ ಈ ಶತ್ರುತ್ವ ನಿವಾರಣೆಯನ್ನ ಮಾಡಿಕೊಳ್ಳಿ. ಹಾಗೆಯೇ ನಾಗಶಕ್ತಿ ವಿನಾಯಕನ ಮೂಲ ಮಂತ್ರವನ್ನು ಅಮಾವಾಸ್ಯೆ ಮತ್ತು ಪೌರ್ಣಿಮೆಯಂದು ಲೋಕದ ಆಶಾಕಾಂಕ್ಷೆಗಳ ಪಡೆಯುವುದಕ್ಕಾಗಿ ಅಮಾವಾಸ್ಯೆಂದು ಮಾಟ ಮಂತ್ರ, ದೃಷ್ಟಿದೋಷಾದಿಗಳ ನಿವಾರಣೆಗೆ ಇಲ್ಲಿ ನಾವು ಸದಾ ನಿಯೋಜಿಸ್ತಾ ಇದ್ದೇವೆ. ಆದ್ರಿಂದಾಗಿ ನಾಗಶಕ್ತಿ ವಿನಾಯಕನ ರಾಹುಕೇತು ದೋಷ ನಿರ್ಮೂಲನ ಮೂಲ ಕಾರಣವಾದಂತಹ ಯಾವುದೇ ಮಾಟ ಮಂತ್ರ ಮಾಡುವವರು ರಾಹುವಿನ ಪ್ರಭಾವದಿಂದ ಮಾಡ್ತಾರೆ.
ಹಾಗಾಗಿ ಇಂತಹ ದೋಷಾದಿಗಳು ನಿವಾರಣೆ ಆಗಲಿಕ್ಕೋಸ್ಕರವಾಗಿ ಆ ಒಂದು ನಾಗಶಕ್ತಿ ವಿನಾಯಕನ ಮೂಲ ಮಂತ್ರ ಹವನಕ್ಕೆ ತಮಗೂ ಕೂಡ ನಿಮಗೆ ಇಷ್ಟವಾದ ಕಾಣಿಕೆಯನ್ನು ಕಳುಹಿಸುವ ಮೂಲಕವಾಗಿ, ನಿಮ್ಮ ಹೆಸರನ್ನು ಕಳುಹಿಸುವ ಮೂಲಕವಾಗಿ ನಿಮ್ಮ ಸಂಕಲ್ಪವನ್ನು ಇಲ್ಲಿ ಮಾಡಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದೇವೆ. ಆ ಒಂದು ಅವಕಾಶವನ್ನು ಬಳಸಿಕೊಳ್ಳಿಕ್ಕೆ ನಿಮಗೆ ನಿಮ್ಮ ಇಷ್ಟದಂತೆ ನಿಮ್ಮ ಇಷ್ಟದ ಕಾಣಿಕೆಯನ್ನು ಕಳುಹಿಸಲಿಕ್ಕೆ ಅವಕಾಶ ಇದೆ. ಒತ್ತಾಯ ಅಲ್ಲ, ನಿಮ್ಮ ಇಷ್ಟ. ಹಾಗಾಗಿ ಈ ಒಂದು ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯನ್ನು ನಡೆಯುವಂತಹ ಈ ಒಂದು ವಿಶಿಷ್ಟವಾದ ನಾಗಶಕ್ತಿಯ ಮೂಲ ಮಂತ್ರದ ಹವನಕ್ಕೆ ತಮ್ಮ ಸಹಕಾರ ಇದ್ದಾಗ ಅದು ಇನ್ನೂ ಹೆಚ್ಚಿನ ಜನರಿಗೂ ಕೂಡ ಅದು ತಲುಪ್ತಾ ಹೋಗುತ್ತೆ. ಅದೆಲ್ಲ ರೀತಿಯಿಂದಾಗಿ ನಿಮ್ಮ ಇಷ್ಟವಾಗಿರುತ್ತೆ. ಅದೇ ರೀತಿಯಾಗಿ ವಿಶೇಷವಾಗಿ ಅಮಾವಾಸ್ಯೆ ಮತ್ತು ಪೌರ್ಣಿಮೆ ಎಂದು ನಿತ್ಯ ಅನುಷ್ಠಾನವನ್ನು ಮಾಡ್ತಾ, ಇದು ನೋಡಿ ದಕ್ಷಿಣಾಯನ 17/7/26 ಪ್ರಾರಂಭ ಆಗ್ತದೆ. ರವಿ ಮಕರ ಸಂಕ್ರಾಂತಿಯ ವೃತ್ತ ಇಲ್ಲಿದ್ದು ಇಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಮಕರ ಸಂಕ್ರಾಂತಿ ವೃತ್ತದಿಂದ ಬಂದು ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗಾಗಿ ಕರ್ಕಾಟಕ ಸಂಕ್ರಾಂತಿ ವೃತ್ತದಲ್ಲಿ ನಿಂತು ಮಕರ ಸಂಕ್ರಾಂತಿ ವೃತ್ತವನ್ನು ನೋಡ್ತಾ ಇದ್ದಾನೆ. ಹಾಗಾಗಿ ಕರ್ಕ ಸಂಕ್ರಮಣ ಮತ್ತು ಮಕರ ಸಂಕ್ರಮಣ ಅಂತ ನಾವೇನು ಹೇಳ್ತೇವೆ, ರವಿಯ ಒಂದು ಚಲನೆಯಿಂದ. ಈ ರವಿಯು ಕರ್ಕಾಟಕದಲ್ಲಿರುವಾಗ ಇಲ್ಲಿ ಚಂದ್ರನು ಮಕರ ಸಂಕ್ರಾಂತಿ ವೃತ್ತದಲ್ಲಿ ಹುಣ್ಣಿಮೆಯನ್ನು ಘಟಿಸ್ತಾ ಇದ್ದಾನೆ. ಆದ್ರಿಂದಾಗಿ ಅತ್ಯಂತ ವಿಶಿಷ್ಟವಾದ ಭೌಗೋಳಿಕ ವ್ಯವಸ್ಥೆ ಇದು, ವಿಸ್ಮಯ ಕೂಡ. ಅದರಲ್ಲಿ ಈ ರವಿಯ ಒಂದು ವಿಶಿಷ್ಟತೆಯಿಂದಾಗಿ ದಕ್ಷಿಣಾಯನ ಪ್ರಾರಂಭ ಆಗ್ತಾ ಇದೆ. ಅರ್ಥಾತ್ ರವಿಯು ದಕ್ಷಿಣಾಭಿಮುಖವಾಗಿ ಹೋಗ್ತಾ ಇದ್ದಾನೆ ಅಂದ್ರೆ ಭೂಮಿ ಉತ್ತರಾಭಿಮುಖವಾಗಿ ತಿರುಗ್ತಾ ಇದೆ ಅಂತ ಅರ್ಥ. ಹಾಗಾಗಿ ಉತ್ತರಾಭಿಮುಖವಾಗಿ ವಾಲ್ತಾ ಇದೆ ಅಂತ ಅರ್ಥ. ಹಾಗಾಗಿ ದಕ್ಷಿಣಾಯನ ಪ್ರಾರಂಭವಾದಾಗಿನಿಂದ ಭೂಮಿಯ ಉತ್ತರತ್ವ ಎನ್ನುವಂಥದ್ದು ಏನಿದೆಯಲ್ಲ, ಉತ್ತರದಲ್ಲಿ ಗುರುವಿನ ಸ್ಥಾಪನೆಯನ್ನು ಮಾಡ್ತೇವೆ. ಹಾಗಾಗಿ ಜ್ಞಾನಕ್ಕೋಸ್ಕರವಾಗಿ, ಅಧ್ಯಾತ್ಮ ಉನ್ನತಿಗೋಸ್ಕರವಾಗಿ, ಸಾಧನೆಗೆ ಯೋಗ್ಯವಾದಂಥದ್ದೇ ದಕ್ಷಿಣಾಯನ. ಹಾಗಾಗಿ ಶುಭ ಕರ್ಮಗಳಿಗೆ ನಿಷೇಧ. ಹಾಗೂ ಉತ್ತರಾಯಣದಲ್ಲಿ ಮರಣ ಅತ್ಯಂತ ಪ್ರಶಸ್ತ. ಯಾಕೆ ಅಂದ್ರೆ ಭೂಮಿ ದಕ್ಷಿಣಾಭಿಮುಖವಾಗಿ ವಾಲುತ್ತೆ. ಭೀಷ್ಮ ಆ ಉತ್ತರಾಯಣ ಕಾಲಕ್ಕಾಗಿ ಪುಣ್ಯಕಾಲಕ್ಕಾಗಿ ಕಾಯ್ತಾ ಇದ್ದ ತನ್ನ ಪಿತೃಗಳ ಜೊತೆ ಸೇರಿಕೊಳ್ಳುವುದಕ್ಕೆ, ಭೂಮಿಯ ವೇಗದೊಂದಿಗೆ ತನ್ನನ್ನು ತಾನು ಸೇರಿಸಿಕೊಳ್ಳುವುದಕ್ಕಾಗಿ. ಆದ್ದರಿಂದಾಗಿ ಆ ಒಂದು ದಕ್ಷಿಣಾಯನ ಮತ್ತು ಉತ್ತರಾಯಣದ ಪ್ರಾಮುಖ್ಯತೆಯನ್ನು ನಾವು ಅರ್ಥ ಮಾಡಿಕೊಂಡಾಗ ಈ ಒಂದು ದಕ್ಷಿಣಾಯನ ಅತ್ಯಂತ ಈ ಒಂದು ಚತುರ್ವಿಧ ಅಂತಃಕರಣ ಅರ್ಥಾತ್ ಸೂಕ್ಷ್ಮ ಶರೀರದ ಪ್ರಾಬಲ್ಯತೆಗೆ ಮಹಾಯೋಗವನ್ನು ನೀಡುತ್ತೆ. ಆದ್ದರಿಂದಾಗಿ ಇದನ್ನ ಮಹಾಯೋಗವನ್ನು ಪಡೆಯುವುದಕ್ಕೋಸ್ಕರವಾಗಿ ನೀವು ದಯವಿಟ್ಟು ಅನುಷ್ಠಾನಗಳಿಗೆ ಹೆಚ್ಚಿನ ಮಹತ್ವ ಕೊಡಿ. ಆಗ ಇಲ್ಲಿ ಅತ್ಯಂತ ಮುಖ್ಯವಾದ ಎಲ್ಲ ಫಲವನ್ನು ಅನುಭವಿಸೋದಕ್ಕೆ ಸಾಧ್ಯ ಆಗತ್ತೆ. ಆದ್ರಿಂದಾಗಿ ಆ ದಕ್ಷಿಣಾಯನದ ಪ್ರಾರಂಭದ ದಿವಸ ವಿಶೇಷವಾಗಿ 15/7/26 ದಕ್ಷಿಣಾಯನ 2 ದಿವಸ ಪ್ರಾರಂಭ ಆಗೋದಕ್ಕಿರುತ್ತೆ. ಅದೇ ಸಂದರ್ಭದಲ್ಲಿ ಆಷಾಢ ಮಾಸ ಪ್ರಾರಂಭವಾಗುವ ಸಮಯದಲ್ಲಿ ಗುರು ಮತ್ತು ಚಂದ್ರರು, ನಿಮ್ಮ ರಾಶಿಗೆ ಕಾರಕನಾದ ಚಂದ್ರ ಏನಿದ್ದಾನೆ ಅವನು ಮತ್ತು ಈ ಗುರು ಕೂಡ ಚಂದ್ರನ ಮನೆಯಲ್ಲಿ ಪುಷ್ಯ ನಕ್ಷತ್ರದ 2ನೇ ಪಾದದಲ್ಲಿ ಇರುವಂತದ್ದು. ಗುರುವಾರ ದಿವಸ ಪುಷ್ಯ ನಕ್ಷತ್ರ ಬಂದಾಗ ಗುರು ಪುಷ್ಯ ಯೋಗ ಅಂತ ನೀವೇನೆಲ್ಲ ಕೇಳಿದ್ದೀರಾ. ಇದಕ್ಕಿಂತ ಪ್ರಬಲವಾದ ಮಹಾಯೋಗ ಅನೇಕ ಜನ್ಮಗಳಲ್ಲಿ ಲಭ್ಯವಾಗ್ತಕ್ಕಂಥ ಯೋಗ ಇದು. ನಿಮಗೆ ಗುರು ಪುಷ್ಯ ಯೋಗ ನಿಮಗೆ ಖಂಡಿತವಾಗಿಯೂ ಮಹಾಯೋಗವನ್ನ, ನಿಮ್ಮ ಆ ಒಂದು ಸೂಕ್ಷ್ಮ ಶರೀರದ ಪ್ರಾಬಲ್ಯತೆಯನ್ನು ಉಂಟು ಮಾಡುವ ಮಹಾಯೋಗವನ್ನು ಸೃಷ್ಟಿ ಮಾಡಿ ಪೂರ್ವ ಜನ್ಮದ ಪುಣ್ಯಾಂಶವನ್ನು ಪಡೆಯುವ ಸಂಪೂರ್ಣ ಸಾಮರ್ಥ್ಯವನ್ನು ನೀಡುತ್ತೆ. ಹಾಗಾಗಿ ಅವತ್ತು ದಿವಸ ನಿತ್ಯಾನುಷ್ಠಾನವನ್ನು ಮಾಡಿಕೊಂಡು ಸಂಜೆಯ ಸಮಯದಲ್ಲಿ ಈ 3 ದಿನವೂ ಕೂಡ ವಿಶಿಷ್ಟವಾದ ಸಂಕಲ್ಪಯುತರಾಗಿ ದಯವಿಟ್ಟು ನೀ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆನ ಅಂದ್ರೆ ತಾಯಿ ತಂದೆ ನಮಸ್ಕಾರ ಮಾಡಿ, ಗುರುವಿನ ಪ್ರಾರ್ಥನೆ ಮಾಡಿಕೊಂಡು, ನಾಗಶಕ್ತಿ ವಿನಾಯಕನ ಮಾನಸ ಪೂಜಾ ಆರಾಧನೆ ಮಾಡಿ, ಕುಲದೇವತಾ ಆರಾಧನೆಯನ್ನು ಮಾಡಿಕೊಂಡು, ನಂತರದಲ್ಲಿ ಗುರುಪರಿಷ್ಠವಾದಂತಹ ಅನೇಕ ಮಂತ್ರ ಸಾಧನೆಯನ್ನು ಮಾಡಲಿಕ್ಕೆ ಯೋಗ್ಯವಾದ ದಿವಸ ದಿವಸಗಳೇ ಆಷಾಢ ಮಾಸ. ಆಷಾಢ ಶುಕ್ರವಾರ, ಶುಕ್ರ ನೀಚನಾಗಿ ಬೇರೆ ಬಂದಿದ್ದಾನೆ. ಹಾಗಾಗಿ ಶುಕ್ರನ ಆಧಿಕ್ಯತೆಗೆ ಲಕ್ಷ್ಮೀನಾರಾಯಣನ ಆರಾಧನೆ ಬೇಕಾಗತ್ತೆ. ಆದ್ರಿಂದಾಗಿ ಲಕ್ಷ್ಮೀ ಪೂಜೆ, ಶುಕ್ರವಾರದ ಆಷಾಢ ಶುಕ್ರವಾರ ಪೂಜೆ ಇತ್ಯಾದಿಗಳನ್ನ ಖಂಡಿತವಾಗಿ ಭಕ್ತಿಪೂರ್ವಕವಾಗಿ ಮಾಡುವ ಮೂಲಕವಾಗಿ ಈ ಒಂದು ಆಷಾಢ ಮಾಸದಲ್ಲಿ ಯಾವ ಹೀನತ್ವ ಇದೆ ಅದನ್ನ ತೂಗಿಸಿಕೊಳ್ಳುವ ವ್ಯವಸ್ಥೆ ಮಾಡಿ ಇಂತಹ ಮಹಾಪರ್ವವನ್ನೆಲ್ಲ ಆಚರಿಸುವುದು ಭೌಗೋಳಿಕವಾದ ವಿಸ್ಮಯದೊಂದಿಗೆ ನಮ್ಮ ಗುರುಪೂರ್ಣಿಮೆ ಅಲ್ಲಿ ಆಚರಣೆ ಆಗ್ತಾ ಇರ್ತಕ್ಕಂಥದ್ದು. ಮಿತ್ರರೇ, ಈ ಒಂದು ಕುಂಭರಾಶಿಯವರಿಗೆ ಈ ಒಂದು ಗುರುಪೂರ್ಣಿಮೆ ಅತ್ಯಂತ ದೊಡ್ಡ ಫಲದಾಯಕ ಆಗ್ಬೇಕು. ಯಾಕೆಂದ್ರೆ ರಾಹು ಪ್ರಭಾವವುಳ್ಳ ಪೂರ್ಣಿಮೆ ಆಗಿದ್ದು ವ್ಯಯದಲ್ಲಿರ್ತಕ್ಕಂತಹ ಚಂದ್ರನಿಂದ ಪೂರ್ಣಿಮೆ ಆಗತಕ್ಕಂಥದ್ದು. ತಾಯಿಗೆ ನಮಸ್ಕಾರ ಮಾಡದೆ ದಯವಿಟ್ಟು ಅನುಷ್ಠಾನ ಮಾಡಬೇಡಿ. ತಾಯಿ ನಮಸ್ಕಾರ ಮಾಡಿ. ಇನ್ನು ಆ ಒಂದು ಚತುರ್ಥದಲ್ಲಿ ಕುಜನು ಪಂಚಮಕ್ಕೆ ಹೋಗ್ತಾ ಇರುವುದು, ಚತುರ್ಥಾಧಿಪತಿ ನೀಚನಾಗಿ ಇಲ್ಲಿ ಅಷ್ಟಮದಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ ಆರ್ಥಿಕ ಸ್ಥಿತಿಗತಿಗಳಲ್ಲಿ ಅತ್ಯಂತ ಎಚ್ಚರಿಕೆ ಬೇಕು ಎನ್ನುವುದು ಶುಕ್ರ ನೀಚನಾದಾಗ ಕಂಡು ಬರ್ತಾ ಇರ್ತಕ್ಕಂಥ ವ್ಯವಸ್ಥೆ. ಯಾಕೆಂದ್ರೆ ಶನಿ ಶುಕ್ರರು ಮಿತ್ರರಾಗಿದ್ರು, ಶುಕ್ರ ನೀಚನಾಗಿ ಶನಿಯ ನೇರವಾದ ದೃಷ್ಟಿ ಇದು ಸಾರ್ಧ ಸಪ್ತಮ ಶನಿಯ ಕೊನೆಯ ಭಾಗವಾಗಿದ್ದು ನಿಮಗೆ ಈಗಾಗಲೇ ತೊಂದರೆ ಆರ್ಥಿಕವಾಗಿ ಉಂಟಾದ್ರೆ ಇನ್ನೂ ಕೂಡ ತೊಂದರೆ ಆಗುವ ಯೋಗವನ್ನ ಈ ನೀಚ ಶುಕ್ರ ಮತ್ತು ಶನಿಯ ದೃಷ್ಟಿ ಎನ್ನುವಂಥದ್ದು ಉಂಟಾಗತ್ತೆ. ಅದನ್ನ ಸರಿ ಮಾಡ್ಕೊಳ್ಳಿಕ್ಕೆ ಲಕ್ಷ್ಮೀನಾರಾಯಣ ಆರಾಧನೆ, ಆಂಜನೇಯನ ಆರಾಧನೆ, ಅತಿ ಮುಖ್ಯವಾಗಿ
ಇಲ್ಲಿ ಗಮನಿಸಬೇಕಾದಂಥದ್ದು. ಇನ್ನು ರಾಶಿಯಿಂದ ಪಂಚಮದಲ್ಲಿ ಕುಜನು ತೃತೀಯಾಧಿಪತಿಯಾಗಿಯೂ ದಶಮಾಧಿಪತಿಯಾಗಿರುವುದರಿಂದ ಸಹೋದರಾದಿ ಸಹಕಾರಗಳು ಲಭ್ಯವಾಗುತ್ತೆ. ಉದ್ಯೋಗದಲ್ಲಿ ಉನ್ನತಿಯ ಯೋಗಗಳು ಕಂಡು ಬರ್ತಾ ಇದೆ. ಇನ್ನು ಈ ಒಂದು ಪಂಚಮಾಧಿಪತಿಯಾದ ಬುಧನು ಶಿಷ್ಟಕ್ಕೆ ಹೋಗ್ತಾ ಇರುವುದರಿಂದ ನಿಮ್ಮ ವಿವೇಚನಾ ಶಕ್ತಿ ನಿಮಗೆ ಜೀವನಕ್ಕೆ ಉಪಯೋಗವಾಗದ ನಿರ್ಧಾರವನ್ನು ತೆಗೆದುಕೊಳ್ಳುವ ಭೀತಿ ಇರುವುದರಿಂದ ಆಂಜನೇಯನ ಆರಾಧನೆಯನ್ನು ಮಾಡಿ. ಆಂಜನೇಯನ ನಿರಂತರವಾದ ಹನುಮಾನ್ ಚಾಲಿಸ್ ಇತ್ಯಾದಿಗಳನ್ನು ಓದುವಂಥದ್ದು, ಸಿಂಧೂರವನ್ನು ಅರ್ಪಣೆ ಮಾಡಿ ಅದನ್ನು ಹಣೆಗೆ ಇಟ್ಟುಕೊಳ್ತಕ್ಕಂಥದ್ದು, ಆಂಜನೇಯನ ಅಷ್ಟೋತ್ತರ ಮತ್ತು ಅಂಜನಾಗರ್ಭ ಸಂಭೂತಂ ವಂದೇ ಕೇಸರಿ ನಂದನಂ ಧ್ಯಾನಾಸಕ್ತಂ ಮಹಾವೀರಂ ರಾಮ ಭಕ್ತಂ ನಮಾಮ್ಯಹಂ ಎನ್ನುವಂತಹ ಶ್ಲೋಕವನ್ನು ನಿರಂತರವಾಗಿ ಪಠಿಸ್ತಕ್ಕಂಥದ್ದು ಇತ್ಯಾದಿಗಳು. ಆದ್ದರಿಂದಾಗಿ ನಂತರದಲ್ಲಿ ಈ ಒಂದು ಗುರುವು ಸಪ್ತಮದಲ್ಲಿ ಮಕರ ರಾಶಿಗೂ ಇಲ್ಲಿ ಷಷ್ಠಕ್ಕೆ ಗುರು ರವಿ ಬುಧ ಎಲ್ಲರೂ ಕೂಡ ಶತ್ರು ಕ್ಷೇತ್ರದಲ್ಲಿ ಕುಳಿತಿದ್ದಾವೆ. ಅಂದ್ರೆ ನಿಮಗೆ ಜೀವನವೇ ಬೇಡ ಅನ್ನುವಂತಹ ಚಿಂತನೆ ಬಂದಿರೋ ಸಾಧ್ಯತೆಗಳು ಬಹಳ ಜನ ಕುಂಭರಾಶಿಯವರಿಗೆ ಇರುವ ಸಾಧ್ಯತೆ ಇದೆ. ಯಾಕೆಂದ್ರೆ ಷಷ್ಠದಲ್ಲಿ ಇರ್ತಕ್ಕಂಥ ಈ ಒಂದು ವ್ಯವಸ್ಥೆ ರಾಶಿಯಲ್ಲಿ ರಾಹುವಿನ ವ್ಯವಸ್ಥೆ. ಆದ್ದರಿಂದಾಗಿ ಅಂತಹ ಅಗತ್ಯ ಇಲ್ಲ. ಜೀವನ ಅತ್ಯಂತ ಪ್ರಶಸ್ತವಾಗಿದೆ, ನಾವಾಗ ಹಾಳು ಮಾಡ್ಕೊಳ್ತಾ ಇದ್ದೇವೆ. ಆ ಆತ್ಮೋನ್ನತಿಯ ಬಗ್ಗೆ ಚಿಂತನೆಯನ್ನು ಮಾಡಿ ದಿನವಿಡೀ ನಾವು ಹಣಕಾಸಿನ ಹಿಂದೆ ಓಡಿ 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 ಈ ಒಂದು ದಿನನಿತ್ಯದ ಪರಿಶ್ರಮ ವಿಫಲವಾಗುವ ರೀತಿಯಲ್ಲಿ ಬದುಕಿರುವುದಕ್ಕಿಂತ ಒಂದು ಅರ್ಧ ಗಂಟೆ 1 ಗಂಟೆ ಅನುಷ್ಠಾನಕ್ಕೆ ನೀವು ಬಲವನ್ನು ಕೊಟ್ಟರೆ ಆಂತರಿಕವಾದಂತಹ ಯಾವ ಸೂಕ್ಷ್ಮ ಶರೀರದ ಪ್ರಾಬಲ್ಯತೆಗೊಂಡು ಅಂತಾದ್ರೆ ಎಂತಹ ಕೆಳಗೆ ಪ್ರಪಾತದಲ್ಲಿ ಬಿದ್ದವನು ಮೇಲ್ಗಡೆ ಬಂದು ಅತ್ಯಂತ ದೊಡ್ಡ ಉನ್ನತಿಯನ್ನು ಸಾಧಿಸಬಲ್ಲ. ಅಂತಹ ಒಂದು ಆಧ್ಯಾತ್ಮಿಕ ಶರೀರವನ್ನ ನೀವು ಪ್ರಾಬಲ್ಯ ಮಾಡಿಕೊಳ್ಳಿ. ಆ ಒಂದು ಮನಸ್ಸು ಬುದ್ಧಿ ಇತ್ಯಾದಿಗಳಿಗೆ ತರಬೇತಿಯನ್ನು ಕೊಡುವಂತಹ ವ್ಯವಸ್ಥೆಯೇ ನಾಗಶಕ್ತಿ ವಿನಾಯಕನ ಮೂಲ ಮಂತ್ರದ ಮಾನಸ ಆರಾಧನೆ, ಮಾನಸ ಪೂಜೆ. ಹಾಗೆಯೇ ಸಪ್ತಮದಲ್ಲಿ ಕೇತು ಇರುವುದು ಅನೇಕರಿಗೆ ಗಂಡ ಹೆಂಡತಿಯರ ಮಧ್ಯದಲ್ಲಿ ಅನೇಕ ವಿರಸ, ದೂರ ಇರುವಿಕೆ, ಅನೇಕ ವಿಧವಾದಂತಹ ದೋಷಗಳು, ಹಸಿವಾಗದೇ ಇರುವಂತಹ ದೈಹಿಕ ಅನಾರೋಗ್ಯ ಇತ್ಯಾದಿಗಳೆಲ್ಲ ಇರ್ತದೆ. ಅದರ ಬಗ್ಗೆ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡುವ ಮೂಲಕ ಅತ್ಯಂತ ಹೆಚ್ಚಿನ ಫಲವನ್ನು ಪಡೆಯಿರಿ. ಅಷ್ಟಮಾದಿ ಬುಧನೂ ಕೂಡ ಷಷ್ಠದಲ್ಲಿ ವಿರಾಜಮಾನನಾಗಿದ್ದು ಎಲ್ಲೂ ಕೂಡ ನಿಮ್ಮ ವಿವೇಚನಾ ಶಕ್ತಿ ನಿಮಗೆ ಸಹಕಾರವನ್ನು ನೀಡದೇ ಇರುವಂತಹ ಸ್ಥಿತಿಗತಿಗಳು ಇರುವುದರಿಂದ ನೀವು ಆಂಜನೇಯನ ಆರಾಧನೆಯನ್ನು ಮಾಡಲೇಬೇಕು. ಆದ್ರಿಂದ ಇಲ್ಲಿ ಸಪ್ತಮಾಧಿಪತಿಯಾದಂತಹ ರವಿಯು ಷಷ್ಠದಲ್ಲಿ ಕುಳಿತಿದ್ದಾನೆ. ಹೆಂಡತಿ ಅಥವಾ ಸಂಗಾತಿಯು ನನ್ನ ಶತ್ರು ಎನ್ನುವ ಭಾವ ಜಾಗೃತ ಆಗತ್ತೆ. ಅಷ್ಟಮದಲ್ಲಿ ಶುಕ್ರ. ಈ ರೀತಿಯಾದ ದೋಷಯುಕ್ತವಾದಂತಹ ದಿನದಲ್ಲಿ ನಾಗಶಕ್ತಿವಿನ ಕೇತು ಬಾಧಿತವಾದ ಶುಕ್ರ ಇರ್ಬೋದು, ಸಪ್ತಮ ಬಾಧಿತವಾದ ಕೇತು ಇರ್ಬೋದು. ಅಲ್ಲಿ ಸಪ್ತಮದಿಂದ ಈ ಕೇತುವಿನ ಬಾಧೆಗೊಳಗಾದ ಎಲ್ಲ ಗ್ರಹ ಸ್ಥಿತಿಗಳಿರ್ಬೋದು. ಕೇತುವಿನ ಬಾಧೆಗೆ ನಿಮ್ಮ ಆ ಒಂದು ಸೂಕ್ಷ್ಮ ಶರೀರ ಅತಿಯಾಗಿ ಬಾಧಿತವಾಗಿದೆ. ದಯವಿಟ್ಟು ನಾಗಶಕ್ತಿ ವಿನಾಯಕನ ಆರಾಧನೆ ಕ್ರಮಬದ್ಧವಾಗಿ ಮಾಡಿ ಅದರಿಂದ ಪಾರಾಗಿ. ಅದೇ ರೀತಿಯಲ್ಲಿ ಇನ್ನು ಭಾಗ್ಯಾಧಿಪತಿಯಾದ ಶುಕ್ರನು ಅಷ್ಟಮದಲ್ಲಿ ಕುಳಿತುಕೊಂಡಿದ್ದಾನೆ. ನನಗೆ ಯಾವ ದೇವರು ಕೈ ಹಿಡಿದಿಲ್ವಲ್ಲ, ನಾವು ಎಷ್ಟು ಮಾಡಿದ್ರು ಅನ್ನುವಂತ ಅವರು ದೇವರ ಮೇಲೆ ಆ ಆಸಕ್ತಿಯನ್ನು ಬಿಟ್ಟು ಹೊರಗೆ ಹೋಗುವಂತಹ ಸಾಧ್ಯತೆಗಳಿದೆ. ಅವೆಲ್ಲವೂ ಜೀವನಕ್ಕೆ ಅನುಭವವನ್ನು ನೀಡ್ತಕ್ಕಂತಹ ಮಹಾಯೋಗಗಳೇ ಆಗಿದ್ದಾವೆ. ಅದು ನಿಮ್ಮ ಅಧ್ಯಾತ್ಮತೆಯತ್ತ ಇನ್ನೊಂದು ಮುಖವನ್ನ ತೋರಿಸ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಇನ್ನು ದಶಮದಲ್ಲಿರ್ತಕ್ಕಂತಹ ಕುಜನು, ದಶಮಾಧಿಪತಿಯಾದ ಕುಜ ಪಂಚಮದಲ್ಲಿ ಇರುವುದರಿಂದ ನಿಮ್ಮ ಜ್ಞಾನಶಕ್ತಿಯ ಮೂಲಕವಾಗಿ ಮಾಡುವ ಕೆಲಸವು ಅತ್ಯುನ್ನತವಾದಂತಹ ಫಲವನ್ನು ಕೊಡುವಂತಹ ಗ್ರಹ ಕುಜಗ್ರಹವಾಗಿ ಕಾಣ್ತಾ ಇದೆ. ಈ ಒಂದು ಆಷಾಢ ಮಾಸದಲ್ಲಿ ಕುಜಗ್ರಹದ ಪ್ರಾಬಲ್ಯತೆ ನಿಮಗೆ ಅತ್ಯುತ್ತಮವಾದಂತಹ ಫಲವನ್ನು ಕೊಡ್ಲಿಕ್ಕಿದೆ. ಹಾಗೆಯೇ ಇನ್ನು ಏಕಾದಶಾಧಿಪತಿಯಾದ ಗುರು ಶಿಷ್ಟದಲ್ಲಿ ಇರುವುದರಿಂದ ಲಾಭಾಂಶದಲ್ಲಿ ಕೊರತೆಗಳು ಕಂಡು ಬರುವುದರಿಂದ ಗುರುವಿನ ಆರಾಧನೆಯನ್ನು ಮಾಡಿ, ಗುರು ಪೂರ್ಣಿಮೆಯನ್ನು ಆಚರಣೆ ಮಾಡಿ. ವ್ಯಯಾಧಿಪತಿಯಾದಂತಹ ಶನೇಶ್ವರನು ದ್ವಿತೀಯದಲ್ಲಿ ಇರುವುದರಿಂದ ಕಳೆದಿದ್ದನ್ನು ಕೊಡುವ ಸಾಮರ್ಥ್ಯವನ್ನು ಅವನು ಇಟ್ಟಿದ್ದಾನೆ. ಆ ಸಾರ್ಧ ಸಪ್ತಮ ಶನಿಯ ಕೊನೆಯ ಭಾಗ ಆಗಿದ್ದರಿಂದ ಅಲ್ಲೂ ಕೂಡ ನೀವು ಕಳೆದದ್ದನ್ನು ಮತ್ತೆ ಗಳಿಸುವ ಮಹಾಶಕ್ತಿಯನ್ನು ಶನೇಶ್ವರನು ಕೊಡ್ತಾನೆ. ಅದಕ್ಕೆ ಆಂಜನೇಯನ ಆರಾಧನೆ ಬೇಕು. ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡ್ತಾ ನಿಮ್ಮ ಒಂದು ಆಷಾಢ ಮಾಸವನ್ನ ಪರಿಪೂರ್ಣಗೊಳಿಸಿಕೊಳ್ಳಿ ಎಂಬುದಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಶ್ರೀ ನಾಗಶಕ್ತಿ ವಿನಾಯಕನಲ್ಲಿಂದ ತಮ್ಮ ಪರವಾಗಿ ಈ ಕುಂಭರಾಶಿಯ ಸಂಜಾತರೆಲ್ಲರಿಗೂ ಕೂಡ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ ಲಭ್ಯವಾಗಲಿ ಅಂತ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಳ್ತೇವೆ. ನಮಸ್ತೆ. ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಶ್ರೀ ನಾಗಶಕ್ತಿ ವಿನಾಯಕ ಪರಿಹಾರ ಧಾಮ ಶಿವಮೊಗ್ಗ ಶಕ್ತಿಧಾಮ. ಇಲ್ಲಿ ವಿಶೇಷವಾಗಿ ನಿಮಗೊಂದು ಆಸಕ್ತರಿಗೊಂದು ಮಾಹಿತಿ. ಪ್ರತಿ ಹುಣ್ಣಿಮೆಯೆಂದು ಮಾಡುವ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ಮತ್ತು ಅಮಾವಾಸ್ಯೆಯನ್ನು ಮಾಡುವ ಶ್ರೀ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತದೊಂದಿಗೆ ಅವಕಾಶವನ್ನು ಕಲ್ಪಿಸಿ ಕೊಡ್ತಾ ಇದ್ದೇವೆ. ಮುಖ್ಯವಾಗಿ ಹುಣ್ಣಿಮೆಯೆಂದು ಯಾವುದೇ ರೀತಿಯಾದ ವ್ಯಾಪಾರ ಅಭಿವೃದ್ಧಿ ಇರಬಹುದು, ಹಣಕಾಸಿನ ತೊಂದರೆಗಳಿದ್ದಲ್ಲಿ ಇತ್ಯಾದಿಗಳಿಗಾಗಿ ವಿಶೇಷ ಸಂಕಲ್ಪವನ್ನು, ನಿಮ್ಮ ಯಾವುದೋ ಕೆಲಸದಲ್ಲಿ ಜಯ ಆಗಬೇಕು ಇತ್ಯಾದಿಗಳಿಗೋಸ್ಕರವಾಗಿ ಆವತ್ತು ಸಾಮೂಹಿಕವಾದಂತಹ ಈ ಒಂದು ಹವನವನ್ನು ನಾವು ಆಯೋಜಿಸ್ತಾ ಇರ್ತೇವೆ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ. ಅಮಾವಾಸ್ಯೆಯ ಸಂಕಲ್ಪ, ಮಾಟ ಮಂತ್ರ, ದೃಷ್ಟಿದೋಷ ಇತ್ಯಾದಿಗಳ ನಿವಾರಣೆಗಾಗಿ ನಾಗಶಕ್ತಿ ವಿನಾಯಕನ ಮೂಲ ಮಂತ್ರದ ಹವನವನ್ನ ಇಲ್ಲಿ ಆಯೋಜಿಸ್ತಾ ಬರ್ತಾ ಇದ್ದೇವೆ.
ಇದಕ್ಕೆ ಮುಖ್ಯವಾಗಿ ತಮ್ಮ ಪಾಲ್ಗೊಳ್ಳುವಿಕೆ ಹೇಗೆ, ಅದರ ಫಲವನ್ನು ನೀವು ಪಡೆದುಕೊಳ್ಳುವುದು ಹೇಗೆ ಎನ್ನುವುದು ಅತಿ ಸುಲಭವಾದ ಮಾರ್ಗ. ನೀವು ನಿಮಗೆ ಇಷ್ಟವಾದ ಕಾಣಿಕೆಯನ್ನ ಹುಣ್ಣಿಮೆಗೋ ಅಥವಾ ಅಮಾವಾಸ್ಯೆಗೋ ಅಂತ ಮೆನ್ಷನ್ ಮಾಡಿ ಅದನ್ನ ವಾಟ್ಸಪ್ ಮಾಡುವ ಮೂಲಕವಾಗಿ ಫೋನ್ ಪೇ ಅಥವಾ ಗೂಗಲ್ ಪೇ ಅನ್ನು ಮಾಡಿ ಅದರ ರಿಸಿಪ್ಟ್ ಅನ್ನು ಹಾಕಿ ನಿಮ್ಮ ಮೂಲ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಈಗಾಗಲೇ ಹೇಳಿದ ಉದ್ದೇಶದಂತೆ ಆ ಉದ್ದೇಶವನ್ನು ನಮೂದಿಸಿ ನಿಮ್ಮ ರಾಶಿ, ನಕ್ಷತ್ರ ಮತ್ತು ಉದ್ದೇಶ ಇಷ್ಟನ್ನು ನೀವು ನಮೂದಿಸಿ ನಮಗೆ ವಾಟ್ಸಪ್ ಮಾಡುವ ಮೂಲಕವಾಗಿ ನೀವು ಖಂಡಿತವಾಗಿ ಇದರಲ್ಲಿ ನಿಮಗೆ ಆ ಒಂದು ಫಲ ಸಿಗುವಂಥದ್ದಕ್ಕೆ ಭಾಗವಹಿಸಲಿಕ್ಕೆ ನಿಮಗೆ ಅವಕಾಶ. ಅದೇ ರೀತಿಯಾಗಿ ಅದರ ಪ್ರಸಾದವನ್ನು ಕೂಡ ತಲುಪಿಸುವಂತಹ ವ್ಯವಸ್ಥೆಯನ್ನು ಕೂಡ ನಾವು ಆದಷ್ಟು ಪ್ರಯತ್ನ ಪಟ್ಟು ಮಾಡ್ತಾ ಇದ್ದೇವೆ. ಹಾಗಾಗಿ ಅನೇಕರಿಗೆ ಈಗಾಗಲೇ ಆ ಒಂದು ವ್ಯವಸ್ಥೆಯಿಂದ ಅನುಕೂಲ ಆಗಿದೆ. ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ಋಣಿಯಾಗಿ ದಾನದಲ್ಲೇ ಶ್ರೇಷ್ಠವಾದ ದಾನವಾದ ಸಾತ್ವಿಕ ದಾನವನ್ನು ಮಾಡಲು ಸಹೃದಯ ಆಸಕ್ತ ದಾನಿಗಳಿಗಿದು ಪುಣ್ಯಕಾಲ. ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯ ನಿರ್ಮಾಣಕ್ಕಾಗಿ ಭಕ್ತಿ ಭಾವದಿಂದ ನೀವು ನೀಡುವ ಒಂದೊಂದು ರೂಪಾಯಿಯೂ ನಿಮ್ಮ ಅನೇಕ ತಲೆಮಾರುಗಳವರೆಗೆ ಪುಣ್ಯವನ್ನು ಪ್ರವಹಿಸುವ ದೇಣಿಗೆಯಾಗಿರುವುದು. ಈಗಾಗಲೇ ಶಿವಮೊಗ್ಗದ ಶಕ್ತಿಧಾಮ ಟೌನ್ಶಿಪ್ನಲ್ಲಿ ನಿರ್ಮಾಣ ಹಂತದಲ್ಲಿರುವ ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯಕ್ಕೆ ಸುಮಾರು 1.5 ಕೋಟಿಯಷ್ಟು ನಿರ್ಮಾಣ ವೆಚ್ಚ ತಲುಪಬಹುದೆಂದು ಅಂದಾಜಿಸಿದ್ದು, ದೈವೇಚ್ಛೆಯಂತೆ ಭಕ್ತಿಯುಕ್ತ ಮುಕ್ತ ಮನಸ್ಸಿನಿಂದ 9448507161 ಈ ನಂಬರಿಗೆ ನಿಮಗೆ ದೇವ ಪ್ರೇರಣೆಯಾದಷ್ಟು ದೇಣಿಗೆಯನ್ನು ಫೋನ್ ಪೇ ಅಥವಾ ಗೂಗಲ್ ಪೇ ಮಾಡಿ ರಿಸಿಪ್ಟನ್ನು ವಾಟ್ಸಪ್ ಮಾಡಿ ಟೆಂಪಲ್ ಅಥವಾ ದೇವಾಲಯವೆಂದು ನಮೂದಿಸಿದಲ್ಲಿ ಸೂಕ್ತ ದೇಣಿಗೆಗೆ ವಾಟ್ಸಪ್ನಲ್ಲಿ ರಶೀದಿ ಕಳುಹಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು. ಸರ್ವೇ ಜನಾಃ ಸುಖಿನೋ ಭವಂತು.